ನಮಸ್ಕಾರ. ವಿಶ್ವವಾಣಿ ಟಿವಿಯ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ಸಿಲಿಕಾನ್ ಸಿಟಿ ಜನರೇ, ನೀವು ನೋಡಲೇಬೇಕಾದಂತಹ ಒಂದು ಭಯಾನಕ ಸ್ಟೋರಿ ಇದು. ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮತಾಂತರ. ಇನ್ನು ಮತಾಂತರ ನಿಷೇಧ ಕಾಯ್ದೆ ರಾಜ್ಯದಲ್ಲಿ ಜಾರಿಗೆ ಬಂದ ನಂತರ ಕೂಡ ಇದೀಗ ಕ್ರೈಸ್ತ ಮಿಷನರಿಗಳು ಹೊಸದಾದಂತಹ ಒಂದು ಪದ್ಧತಿಯಲ್ಲಿ ಮತಾಂತರವನ್ನು ಮಾಡ್ತಾ ಇದ್ದಾರೆ. ಇನ್ನು ದೃಶ್ಯ ಕಂಡು ಬಂದಿದ್ದು ಎಲ್ಲಿಂತೀರಾ, ಬೇರೆ ಎಲ್ಲೂ ಇಲ್ಲ, ನಮ್ಮ ರಾಜಧಾನಿ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ, ಅದು ಬೇಗೂರಿನ ಪೋಸ್ಟ್ ಆಫೀಸ್ ಹತ್ರ ಇಬ್ಬರು ಕ್ರೈಸ್ತ ಮಹಿಳೆಯರು ಮತಾಂತರ ಮಾಡಲು ಮುಂದಾಗಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಅಲ್ಲಿ ಏನ್ ನಡೀತು, ಇದರ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಅಲ್ಲೇ ಬ್ಯಾಕ್ ಓಕೆ ಅಲ್ಲ ಮೇಡಮ್, ಈ ಬೈಬಲ್ ಬೋಧನೆಗಳು ಅದನ್ನ ಏನಕ್ಕೆ ಮಾಡೋಕ್ಕೆ ಬೀದಿಲಿ ಕೊಡಕ್ಕೆ ಹೋಗ್ತಿದ್ದೀರಿ ನೀವಿಲ್ಲಿ? ಯು ಡೋಂಟ್ ನೋ ಕನ್ನಡ? ಯು ಡೋಂಟ್ ನೋ ವಾಟ್ ಇಸ್ ಯುವರ್ ಮದರ್ ಟಂಗ್? ಬೈಬಲ್ ಓಕೆ. ವೈಲ್ಗೆ ಇಲ್ಲಿ ಬೀದಿಲೆಲ್ಲ ಏನು ಮಾಡಕ್ಕೆ ಕೊಟ್ಕೊಂಡು ಹೋಗ್ತಾ ಇದ್ದೀರಾ ನೀವು? ನೀವು ಬರುತ್ತಮ್ಮ ಕನ್ನಡ? ಬೈಬಲ್ ಬೋಧನೆ ಕನ್ನಡ ಬರುತ್ತಾನೆ? ಅವ್ರಿಗೆ ಏನು ಮಾಡಕ್ಕೆ ಕೊಟ್ಕೊಂಡು ಹೋಗ್ತಾ ಇದ್ದೀರಿ? ಒಳ್ಳೆ ವಿಷಯ ಅಲ್ಲ, ನೀವು ಚರ್ಚಲ್ಲಿ ಇಟ್ಕೊಳ್ಳಿ. ಅದು ಬ್ಯಾಗಲ್ಲಿ ಏನಿದೆ ತೆಗೀರಿ ನೋಡೋಣ. ಪಾಪ ಗೊತ್ತಿಲ್ಲ, ಬುಕ್ ಕೊಡಿ ಒಂದು, ನಾನು ನೋಡ್ತೀನಿ. ಜಾಬ್ ಕೊಡಿಸ್ತೀರಾ? ಕೊಡಿ ಬುಕ್ಕು. ನೋ ನೋ ಸರ್, ಬುಕ್ ಓನ್ಲಿ ಬುಕ್, ಪಾಂಪ್ಲೆಟ್ ಕೊಡಿ, ತೊಂದರೆ ಇಲ್ಲ. ಸರ್ ಒಂದು ಪಾಂಪ್ಲೆಟ್ ಕೊಡಿ. ವಿ ಆರ್ ಗಿವಿಂಗ್ ಟು ಪೀಪಲ್ ಯುವರ್ ಇಂಟ್ರೆಸ್ಟ್. ದಟ್ಸ್ ವೈ ನನಗೆ ಇಂಟ್ರೆಸ್ಟ್ ಇದೆ, ಕೊಡಿ. ಆಯಿತು ಕೊಡಿ ಮೇಡಮ್, ಕೊಡಿ ಕೊಡಿ, ತೊಂದರೆ ಇಲ್ಲ, ಕೊಡಿ ಕೊಡಮ್ಮ. ಸರ್ ಇಫ್ ಯು ಆರ್ ನಾಟ್ ಓಕೆ, ನಾವು ಕ್ಯಾಶುವಲ್ ಮಾತಾಡ್ಕೊಂಡು ಹೋಗೋಣ. ಒಂದು ಬುಕ್ ಕೊಡಿ ಅಷ್ಟೇ. ಆ್ಯಕ್ಚುಲಿ ನೋಡ್ತೀನಿ, ಕೊಡಿ. ವೈ ಆಸ್ಕಿಂಗ್? ನೋ ಸರ್, ವೈ ಇಫ್ ಯು ಆರ್ ಟೆಲಿಂಗ್? ಇಂಟ್ರೆಸ್ಟೆಡ್ ನೋ ವಿ ಆರ್ ಗಿವಿಂಗ್. ನೋ, ಇಫ್ ಶಿ ಇಸ್ ನಾಟ್ ಐ ಇಂಟ್ರೆಸ್ಟೆಡ್ ಕಾಲಿಂಗ್ ಪೊಲೀಸ್ ಆ್ಯಕ್ಚುಲಿ. ಓಕೆ, ಇಲ್ಲಿ ಪುಟ್ ಇಟ್ ಆನ್ ಇನ್ ಯುವರ್. ಏನು ಮಾಡೋದು ಮೇಡಮ್ ಅಲ್ಲಿ? ಅಲ್ಲ, ಇದು ಆಕ್ಚುಲಿ ಇವ್ರು ಹೇಳಿದ್ರು, ಹಾ. ನಿಮ್ಮ book is ಕೊಡಿ, book is ಕೊಡಿ ಅವ್ರ ಹತ್ರ. ಮದುವೆ ಆಗಿ ಪ್ರಾಬ್ಲಮ್ಸ್ ಇದ್ರೆ, ಸಿಂಗಲ್ ಪ್ರಾಬ್ಲಮ್ಸ್ ಇದ್ರೆ, ವಾಟ್ ಇಸ್ ಯುವರ್ ನೇಮ್ ಮೇಡಮ್? ಅರ್ಚನಾ. ಅರ್ಚನಾ. ಹಿಂದೂನಾ ನೀವು ಕನ್ವರ್ಟೆಡ್? ಯು ಆರ್ ಕನ್ವರ್ಟೆಡ್? Sir, that is my name, sir. I am Archana. Archana. My parents. ಯು ಆರ್ ಹಿಂದೂ ಆರ್ ಕ್ರಿಶ್ಚಿಯನ್? I am Christian. ಕ್ರಿಶ್ಚಿಯನ್. ಓಕೆ. ಓಪನ್ ಮಾಡಿದ್ರೆ ಏನು ಬರ್ತಿದೆ? ಬೈಬಲ್ ಬೋಧನೆಗಳು, ಬೈಬಲ್ ಸ್ಟಡಿ ಮಾಡಿ, ಆಮೇಲೆ ಮತ್ತೆ ಇನ್ನ ಬರ್ತಾ ಇದೆ, ನಿಮಗೆ ಸಹಾಯ ಮಾಡುತ್ತೆ, ಶಾಂತಿ ಸಂತೋಷ, ಬುಕ್ ಕೊಡಿ ಅಮ್ಮ, ಅದು ದೇವರ ನಂಬಿಕೆ. ಯಾಕೆ ಬೇರೆ ಬುಕ್ ಇಸ್ಕೊಂಬ ನೀನು. ನಾನು ಕೇಳಿದ್ರೆ ಸರಿ ಆಗಿಲ್ಲ. ಬುಕ್ ಕೊಡಿ, ಅದು ಬುಕ್ ಕೊಡಿ ಪ್ಲೀಸ್. ನೋ ಮ್ಯಾಮ್, ದಿಸ್ ಇಸ್ ಐ ವಿಲ್ ಡೂ ದಟ್ ಎಂಡ್ ಆ್ಯಕ್ಚುಲಿ. ಓಕೆ, ನಾನು ಕ್ಯಾಶುವಲ್ ಮಾತಾಡಿ ನಾನು ಎಂಡ್ ಮಾಡ್ತೀನಿ. ಬುಕ್ ಕೊಡಿ, ಒಂದು ಕೊಡಿ, ಒಂದು ನೋ ಪ್ರಾಬ್ಲಮ್. ಅದರ್ವೈಸ್ ಐ ವಿಲ್ ಕಾಲ್ ಪೊಲೀಸ್ ಆ್ಯಕ್ಚುಲಿ. ಓಕೆ, ಗಿವ್ ಮಿ ದಟ್ ಬುಕ್ ಆ್ಯಕ್ಚುಲಿ. ಅಲ್ಲಿ ಹೋಗ್ತಾ ಕೊಟ್ಟರು, ಅವ್ರಿಗೆ ಏನೋ ಗೊತ್ತಿಲ್ಲ, ಜಾಬ್ ಕೇಳಿದ್ರೆ ನೀವು ಹಿಂದೂಗಳಿಗೆಲ್ಲ ನೀವು ಹಂಚ್ಕೊಂಡು ಹೋಗ್ತಿರಲ್ಲ ಇಲ್ಲಿಂದ. ಕೊಡಿ, ನಾನು ಒಳ್ಳೇದು ನಾನು ನೋಡ್ತೀನಿ, ಕೊಡಿ, ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಒಳ್ಳೆ ವಿಚಾರ, ನಾವು ಯಾರಿಗಾನ ಡೈಲಿ ಹೇಳ್ಕೊಂತಿರ್ತೀವಿ, ಏನು ತೊಂದರೆ ಇಲ್ಲ. ನೋಡಿ, ಇದು ಕನ್ವರ್ಷನ್ ಇಟ್ಕೊಳ್ಳಿ ಅಮ್ಮ. ಮಾಡೋದ್ರ ಬಗ್ಗೆ ಹೇಳ್ತೀರಾ? ಅವ್ರ ಅಮ್ಮ ಕೇಳಕ್ ಬಂದಿರ ಬೀದಿಲಿ ಬರ್ತಾವ? ನಾ ಇಂಟ್ರೆಸ್ಟೆಡ್, ನಾನು ಕನ್ವರ್ಟ್ ಆಗ್ತೀನಿ. ನಿಮ್ಗೆ ಗೊತ್ತಲ್ಲ ಅಮ್ಮ, ಕನ್ನಡ ಗೊತ್ತಲ್ಲ ಅಮ್ಮ. ಅವಮ್ಮ ಬೀದಿಲಿ ಹೋಯ್ತಾರ ಕೇಳಕ್ ಬಂದಿರಾ? ಕನ್ವರ್ಟ್ ಆಯ್ತೀನಿ, ನಾವು ಕಾರ್ಡ್ ಕೊಡಿ ಅಂತ ಅಂದ್ಬಿಟ್ಟು ಹುಟ್ಟಿಸ್ಕೊಳ್ಳಿ. ಒಂದು 10 ಹುಟ್ಟಿಸ್ಕೊಂಡು ಮುಸ್ಲಿಂ ಥರ ನೀವು ಧರ್ಮ ಬೆಳೆಸ್ಕೊಂಡು ಹೋಗಿ. ಯಾಕೆ ಗೊತ್ತಾ? ನಮ್ಮ ಭಗವದ್ಗೀತೆ ನಾವು ಡೈಲಿ ಈ ಥರ ರೋಡಲ್ಲಿ ಓಡಾಡ್ತಾ ಇದ್ದೀರಾ? ನಿಮ್ಮ ಹೆಸರೇನಮ್ಮ? ನಿಮ್ಮ ಹೆಸರೇನು? ಮಲ್ಲಿಗ. ಫಸ್ಟ್ ಏನು ಮಾಡ್ತೀರಿ? ನೀವು ಬೇಸಿಕಲಿ ಕ್ರಿಶ್ಚಿಯನ್ ಇಲ್ಲ ಈಗ ಹಿಂದೂನಾ? ಕನ್ವರ್ಟ್ ಮಾಡಿ ಟ್ರೈ ಮಾಡ್ತೀರಾ ಅಷ್ಟೇ ಅಲ್ವಾ? ಐ ಸಾ ಮೇಡಮ್. ಇಂಟ್ರೆಸ್ಟ್ ಇದೆಯಾ ಫಸ್ಟ್ ನೋಡ್ಕೋತಾರೆ, ರೋಡಲ್ಲಿ ಬರೋರ್ನೆಲ್ಲ. ಇಂಟ್ರೆಸ್ಟ್ ಇದ್ರೆ ಕನ್ವರ್ಟ್ ಮಾಡ್ತಾರೆ, ಇಂಟ್ರೆಸ್ಟ್ ಇದ್ರೆ ಮೂವ್ ಆಗ್ತಾರೆ, ಅಷ್ಟೇ ಅವ್ರು ಮಾಡೋದು. ಅದೇನು ಕೊಟ್ಬಿಟ್ಟಮ್ಮ ನೀನು ಕನ್ವರ್ಟ್ ಮಾಡ್ದಾನೆ ನೀನು? ನಿಮ್ಮ ಚರ್ಚಲ್ಲಿ ಇಟ್ಕೋಬೇಕಾಗಲ್ಲ ನೀವು. ಕಾರ್ಡ್ ಸಿಗುತ್ತೆ ಹೇಳಿ. ಗಿವ್ ಯುವರ್ ಆಧಾರ್ ಕಾರ್ಡ್ ಮೇಡಮ್. ಗಿವ್ ಯುವರ್ ಆಧಾರ್ ಕಾರ್ಡ್. ಅವರೇ ಡೂಯಿಂಗ್ ಯುವರ್ ರಾಂಗ್, ಡೋಂಟ್ ಕಾಲ್. ಓಕೆ, ನಾನು ಪೊಲೀಸ್ ನೀವು ಕರೆದ್ರೆ ನಾನು ಪೊಲೀಸ್ ಕರೆಸ್ಬೇಕಾಗುತ್ತೆ. ನಾವಿಲ್ಲೇ ಫಿನಿಶ್ ಮಾಡ್ಕೊಂಡು ಹೋಗೋಣ. ಓಕೆ, ನೀವು ಕರೆಸಿದ್ರೆ ನಾನು ಪೊಲೀಸ್ ಕರೆಸ್ಬೇಕಾಗುತ್ತೆ, ಸಂಘಟನೆ ಕರೆಸ್ಬೇಕು. ಬೇರೆಯವ್ರಿಗೆಲ್ಲ ಪಾಠ ಮಾಡೋ ಅವಶ್ಯಕತೆ ಇದೆ. ನೀವು ಹೋಗಿ ಪರವಾಗಿಲ್ಲ, ಬಟ್ that lady asking, no, give me that card, I am convert for your only. Lady that asking actually, huh? Why you will give card? Who will give the permission? ಬೋಧನೆಗಳಿದೆ, ಓದ್ಕೊಳ್ಳಿ, ಎಲ್ಲ ತಿಳ್ಕೊಳ್ಳಿ. ಕೊಡಿ, ಮಾತಾಡಿ ಮೈಸೂರು ಇದ್ರೆ ಇಟ್ಕೊಂಡು ಮಾತಾಡಿ. ಏನು ಮಾಡೋರು ಎಂಬುದು ಮಾತಾಡಿ. ಸ್ಕ್ಯಾನ್ ಮಾಡಿದ್ರೆ ಬೈಬಲ್ ಬಗ್ಗೆ ಎಲ್ಲಿ ನಡೀತಾ ಇದೆ ಆಕ್ಚುಲಿ ಜಾಗ ಎಲ್ಲಿ ಕೊಟ್ಟರು ಅದನ್ನ ಹೇಳಿ ಫಸ್ಟು. ನೋಡೋಂತ ಹಿಂಗೆ ಎಲ್ರಿಗೂ ಕೊಡ್ತಾ ಇದ್ದಾರೆ ಇವರು. ಯಾರೋ ಒಬ್ರು ಜಾಬ್ ಬೇಕು ಅಂತ ಕಾರ್ಡ್ ಕೊಟ್ಟಿದ್ರೆಲ್ಲ, ಓದ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಓಕೆ, ಇವಾಗ ನೋಡಿದ್ರೆ ನನ್ನ ಕೈ ಸಿಕ್ತೋದು, ಅವ್ರು ಕೊಟ್ಟರು ನನಗೆ. ಹಿಂಗೆ ಎಲ್ರಿಗೂ ಕೊಟ್ಕೊಂಡು ಅದರಲ್ಲಿ ಏನಿದೆ? ಬೈಬಲ್ ಬಗ್ಗೆ ಇದೆ, ಸ್ಕ್ಯಾನ್ ಮಾಡಿದ್ರೆ ನೋಡಿ. ಮೇಡಮ್ ಅರ್ಚನಾ ಮೇಡಮ್ ಅಂತ ಅಂದ್ಬಿಟ್ಟು ಇವರು ಇಲ್ಲಿ ಅವ್ರು ಬ್ಯಾಗ್ಊರಲ್ಲಿ ಇರೋರು. ಓ, ವೈ ವಿಲ್ ಗಿವ್ ಪರ್ಮಿಷನ್ ವಿತೌಟ್ ಮೈ ಪರ್ಮಿಷನ್? ಯು ವಿಲ್ ಗಿವ್ ಟು ದಿಸ್? ಹೌ ಕ್ಯಾನ್ ಯು ಗಿವ್ ಟು ದಿಸ್ ಇನ್ ಅವರ್ ಹಿಂದೂ? ಓಕೆ, ಪೊಲೀಸ್ ಕಾಲ್ ಮಾಡೋ, ತೊಂದರೆ ಇಲ್ಲ.
ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ, ಇವ್ರು ಕಾಲ್ ಮಾಡ್ತಾರೆ ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ. ಬಾ ಸ್ಟೇಷನ್ಗೆ ಹೋಗಿ ಕರ್ಕೊಂಬ ಇಲ್ಲ. ಎಸ್ ವೀಕ್ಷಕರೇ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ದೃಶ್ಯದಲ್ಲಿರ್ತಕ್ಕಂತಹ ರಮ್ಯಾ ಅಂತಕ್ಕಂಥ ಒಬ್ಬರು ಮಹಿಳೆಯರು ಸ್ವತಃ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆ ಘಟನೆ ಬಗ್ಗೆ ಏನು ನಡೀತು ಎಲ್ಲ ಮಾಹಿತಿಯನ್ನು ನಾವು ನೇರವಾಗಿ ಅವರನ್ನೇ ನಾವು ಕೇಳ್ತಾ ಏನಾಯ್ತು, ಏನೆಲ್ಲ ನಡೀತು, ಅವರೆಲ್ಲ ಏನೇನು ಮಾತನಾಡಿದ್ರು ಅಂತ ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಅವ್ರ ಕಡೆಯಿಂದ ಪಡೆದುಕೊಳ್ಳೋಣ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮ್ಯಾ ಅವರೇ ನಮಸ್ಕಾರ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ನಮಸ್ತೆ. ಎಸ್, ನೋಡ್ತಾ ಇದೀವಿ ದೃಶ್ಯಗಳಲ್ಲಿ, ಇದು ಏನಿದು ಮತಾಂತರದ ಕರ್ಮಕಾಂಡ. ರಾಜ್ಯದಲ್ಲಿ ಒಂದ್ ಕಡೆ ಮತಾಂತರ ಜಾರಿಗೆ ನಿಷೇಧ ಬಂದರೂ ಕೂಡ ಈ ಒಂದು ರೀತಿಯಾಗಿ ಅಂದ್ರೆ ಹೊಸ ಪದ್ಧತಿಯಲ್ಲಿ ಒಂದು ಈ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ಮತಾಂತರ ಮಾಡ್ತಾ ಇರೋ ದೃಶ್ಯಗಳಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಈ ಓವರ್ ಆಗಿ ಆ ಒಂದು ದೃಶ್ಯದಲ್ಲಿ ನಡೆದಿರ್ತಕ್ಕಂತಹ ಘಟನೆಯಲ್ಲಿ ಏನಾಯ್ತು ಎಲ್ಲವನ್ನ ನಮಗೆ ವಿವರಿಸಬೇಕು ರಮ್ಯಾ ಅವರೇ. ಹಾ ಸರ್, ನಾನು ಆಫೀಸ್ ವರ್ಕ್ ಮೇಲೆ ಹೋಗ್ತಾ ಇದ್ದೆ. ಅವಾಗ ಇಬ್ರು ಲೇಡೀಸ್ ಸೇರ್ಕೊಂಡು ಇನ್ನೊಬ್ರು ಲೇಡಿಗೆ ಡಿಜಿಟಲ್ ಸ್ಕ್ಯಾನ್ ಏನಿದೆ ಅದನ್ನ ವಿಸಿಟಿಂಗ್ ಕಾರ್ಡ್ ತರ ಕೊಟ್ಬಿಟ್ಟು ಅವ್ರ ಜೊತೆ ಸೈಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು. ನನ್ಗೆ ಯಾಕೋ ಸ್ವಲ್ಪ ಅನುಮಾನ ಆಯ್ತು, ಇವ್ರಿಬ್ರು ಮಾತಾಡೋದು ಆ ಹೆಂಗ್ಸು ಯಾವ್ದೋ ಸ್ವಲ್ಪ ಟೆನ್ಷನ್ ಅಲ್ಲಿ ಇರೋದು ನೋಡ್ದೆ ನಾನು. ಹಂಗಾಗಿ ಈ ತರ ಇವ್ರೆಲ್ರಿಗೂ ಕೊಡೋದ್ ನೋಡ್ಬಿಟ್ಟು ನಾನು ಕೊಟ್ಟಿರೋ ಒಬ್ರು ಲೇಡಿನ ಕರೆದ್ಬಿಟ್ಟು ಕೇಳಿದೆ, ಏನಿದು ನೀವ್ ಇಸ್ಕೊತಾ ಇದೀರಲ್ಲ ವಿಸಿಟಿಂಗ್ ಕಾರ್ಡ್ ಅಂತ. ಅವಾಗ ಹೇಳಿದ್ರು, ಅವ್ರು ನನಗೆ ಕೆಲಸ ಇಲ್ಲ ಮೇಡಮ್, ನನ್ ಜಾಬ್ ಇಲ್ಲ, ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಇದನ್ನ ಡಿಜಿಟಲ್ ಸ್ಕ್ಯಾನ್ ಇದು ನಿಮ್ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿ ಎಲ್ಲ ಬರುತ್ತೆ, ನಿಮ್ ಲೈಫ್ ಅಲ್ಲಿ ಏನೇ ಸಮಸ್ಯೆ ಇದ್ರು ಸಾಲ್ವ್ ಆಗುತ್ತೆ, ಜಾಬ್ ಇಲ್ಲ ಅಂದ್ರೆ ಜಾಬ್ ಸಿಗುತ್ತೆ, ಆತರ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ನೋಡಿಲ್ಲ, ಸ್ಕ್ಯಾನ್ ಮಾಡ್ಬಿಟ್ಟು ಮತ್ತೆ ಇಮಿಡಿಯೇಟ್ ಅವ್ರು ಎಲ್ಲಿದ್ದಾರೆ ಅಲ್ಲಿ ಇದ್ರು. ನಾನು ಮತ್ತೆ ಅವ್ರನ್ನ ಕೇಳಿದೆ, ಯಾಕೆ ಇದನ್ನ ಎಲ್ರಿಗೂ ಕೊಡ್ತಾ ಇದ್ದೀರಾ ಅಂತ. ಅವಾಗ ಅವ್ರು ಹೇಳಿದ್ರು, ಇದು ಮೇಡಮ್ ಮದ್ವೆ ಆಗಿಲ್ದೇ ಇದ್ರೆ ಮತ್ತೆ ಮದ್ವೆ ಆಗಿ ಲೈಫ್ ಅಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಇದನ್ನ ಸ್ಕ್ಯಾನ್ ಮಾಡಿದ್ರೆ, ಕೌಟುಂಬಿಕ ಸಮಸ್ಯೆಗಳಿದ್ರೆ ಏನೇ ಇದ್ರು ಇದರಿಂದ ಪರಿಹಾರ ಆಗುತ್ತೆ ಅಂದ್ರು. ಸೊ ನನ್ಗೆ ತಕ್ಷಣ ಅನುಮಾನ ಬಂತು, ಸರಿ ನಾನು ಇವಾಗಲೇ ಓಪನ್ ಮಾಡ್ತೀನಿ ನೋಡಿ ಅಂತ ಓಪನ್ ಮಾಡಿದ್ರೆ ಅದು ಎಲ್ಲಾ ಭಾಷೆಗಳಲ್ಲೂ ಬರುತ್ತೆ, ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲದರಲ್ಲೂ ಬರುತ್ತೆ. ಓಪನ್ ಮಾಡಿದಾಗ ಅದು ಬೈಬಲ್ ಓಪನ್ ಆಯ್ತು. ಅವಾಗ ಅಲ್ಲಿ ಪ್ರಶ್ನೆಗಳೇನಿತ್ತು ಅಂದ್ರೆ ಬೈಬಲ್ ಸ್ಟಡಿ ಮಾಡುವುದು ಹೇಗೆ, ಆಮೇಲಿಂದ ಬೈಬಲ್ಗೆ ಜಾಯಿನ್ ಆಗಿ ಮತ್ತೆ ದೇವರ ಸರ್ಕಾರ ಯಾವುದು, ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಏನು, ಪ್ರತಿಯೊಂದು ಬೈಬಲ್ ಬಗ್ಗೆನೇ ಇತ್ತು ಅಲ್ಲಿ. ಸೊ ಹಾಗಾಗಿ ನಂಗೆ ಡೌಟ್ ಬಂದು ಕೇಳಿದೆ, ಈ ತರ ಬೈಬಲ್ ಬಗ್ಗೆ ಕೊಡ್ತಾ ಇದೀರಾ ನೋಡು, ಈ ತರ ಎಲ್ಲ ಹೇಳ್ತಿದ್ರೆ, ಈ ತರ ನಿಮ್ಗೆ ವಿಸಿಟಿಂಗ್ ಕಾರ್ಡ್ ಅಂತ ಯಾರು ರೈಟ್ಸ್ ಕೊಟ್ರು ಅಂತ. ಸೊ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ನಾವು ಸುಮ್ನೆ ಕೊಡ್ತಾ ಇದೀವಿ ಅಷ್ಟೇನೆ, ಒಳ್ಳೆ ವಿಚಾರ ಇದೆ ಅದನ್ನ ನಾವು ಸಾರ್ತಾ ಇದೀವಿ ಎಲ್ರಿಗೂ ಅಂದ್ರು. ಅದಕ್ಕೆ ನಾವ್ ಹೇಳಿದ್ವಿ, ಭಗವದ್ಗೀತೆನಲ್ಲೂ ಒಳ್ಳೆ ವಿಚಾರಗಳಿರುತ್ತೆ, ನಾವು ಡೈಲಿ ಇಟ್ಕೊಂಡು ಎಲ್ಲರೂ ತಿರುಗ್ತಾ ಇದೀವ, ಇಲ್ಲ ಅಲ್ವಾ, ನಿಮ್ ಧರ್ಮದವ್ರಿಗೆ ಕೊಡಿ, ನಮ್ ಧರ್ಮದವ್ರನ್ನೆಲ್ಲ ನೀವ್ ಯಾಕೆ ಟಾರ್ಗೆಟ್ ಮಾಡ್ತಿದ್ರೆ, ಇದನ್ನ ಮತಾಂತರದ ಉನ್ನಾರ ಅನ್ನಿಸ್ತು. ಅದಕ್ಕೆ ಅಲ್ಲೇನೆ ಕ್ವಶನ್ ಮಾಡಿ ಅವ್ರನ್ನ ನಾವ್ ಸ್ವಲ್ಪ ಗದ್ರದಾಗ ಅವ್ರು ಸ್ವಲ್ಪ ಎದ್ರುಕೊಂಡ್ರು. ಪ್ಲಸ್ ಮತ್ತೆ ಇನ್ನೊಂದೇನಂದ್ರೆ ಅವರು ಬ್ಯಾಗ್ ಅಲ್ಲೆಲ್ಲ ಚೆಕ್ ಮಾಡಿದಾಗ್ಲೂ ಅವರು ಬೈಬಲ್ದು ಎಲ್ಲಾ ತಮಿಳು ಲ್ಯಾಂಗ್ವೇಜ್ ಎಲ್ಲ ಇಟ್ಕೊಂಡಿದ್ರು. ಆಮೇಲೆ ರಮ್ಯಾ ಅವರು ಇನ್ನೊಂದು, ಆ ದೃಶ್ಯಗಳಲ್ಲಿ ಕೇವಲ ಇಬ್ರು ಮಹಿಳೆಯರು ಮಾತ್ರ ಕಂಡು ಬಂದಿದ್ರು. ಆ ಒಂದು ಸ್ಪಾಟ್ ಅಲ್ಲಿ ಇಬ್ಬರೇ ಇದ್ರೆ ಅಥವಾ ಮತ್ತೆ ಏನಾದ್ರು ಅವ್ರದೊಂದು ಟೀಮ್ ಏನಾದ್ರು ಇತ್ತಾ ಅಂತ? ಇಲ್ಲ, ಆ ಸ್ಥಳದಲ್ಲಿ ಇಬ್ಬರೇ ಇದ್ದಿದ್ದು, ನಮಗ್ ಕಂಡಾಗ ಇಬ್ಬರೇ ಇದ್ದಿದ್ದವ್ರು. ಮತಾಂತರ ಕಾಯ್ದೆ ಈ ತರ ಇದ್ದಾಗ್ಲೂ ಆ ತರ ಮಾಡ್ತಿದಾರೆ ಅನ್ನೋದು ನಮ್ಗೆ ಅನುಮಾನ ಆಯ್ತು. ಸೊ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತೆ ಏನ್ ಪೊಲೀಸ್ ಕಮಿಷನರ್ ಸರ್ ಇದ್ದಾರೆ, ಇದ್ರ ಬಗ್ಗೆ ಒಂದು ಕ್ರಮ ತಗೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ನೇರವಾಗಿ ಬೈಬಲ್ ಕೊಟ್ರೆ ಎಲ್ಲಾ ಕಡೆ ಗೊತ್ತಾಗುತ್ತೆ ಅಂತ ಏನೋ ಗೊತ್ತಿಲ್ಲ, ಈ ತರ ಡಿಜಿಟಲ್ ಸ್ಕ್ಯಾನ್ ಆರಂಭಿಸಿದ್ದಾರೆ ಅಂತ ನಮ್ಗೆ ಎಲ್ರಿಗೂ ತುಂಬಾ ಅನುಮಾನ ಕಾಡ್ತಾ ಇದೆ. ಅಂದ್ರೆ ಸ್ಕ್ಯಾನ್ ಮಾಡಿದ ತಕ್ಷಣ ಕಂಪ್ಲೀಟ್ ಇಡೀ ಡೀಟೇಲ್ಸೇ ಬಂದ್ಬಿಡ್ತಾ ಇದೆ. ಆಮೇಲೆ ದೃಶ್ಯ ನಾವು ಆ ವೆಬ್ಸೈಟ್ ಕೂಡ ನಾವು ಓಪನ್ ಮಾಡಿ ನೋಡಿದೀವಿ ಸುಮಾರು, ಯಾಕಂದ್ರೆ ದೇಶದ ನಾನಾ ದೇಶಗಳ ಭಾಷೆಗಳು ಕೂಡ ವೆಬ್ಸೈಟ್ ಅಲ್ಲಿ ಲಭ್ಯವಿದೆ. ಆ ವೆಬ್ಸೈಟ್ ಬ್ಯಾನ್ ಆಗ್ಬೇಕು ನನ್ನ ಪ್ರಕಾರ, ಅದನ್ನ ಕ್ಲೋಸ್ ಮಾಡ್ಬೇಕು. ಅದೇ JW.org ಅಂತ ಏನು ವೆಬ್ಸೈಟ್ ಇದೆ, ಮತ್ತೆ NIA ತನಿಖೆ ಆಗ್ಬೇಕಿದು. ಇದೇನಿದೆ ಇದು ವೆಬ್ಸೈಟ್ ಬ್ಯಾನ್ ಆಗ್ಬೇಕು, ಅದ್ ಯಾವ ಎಲ್ಲೆಲ್ಲಿಂದ ಫಂಡ್ಸ್ ಬರ್ತಿದೆ ಪ್ರತಿಯೊಂದನ್ನು ಫುಲ್ ಎಲ್ಲ ಸ್ಟಾಪ್ ಆಗ್ಬೇಕು. ಆಮೇಲೆ ರಮ್ಯಾ ಅವರೇ, ಆ ಮಹಿಳೆಯರ ಮೂಲ ಏನಾದ್ರು ಗೊತ್ತಾಯ್ತಾ? ಅವರು ನಮ್ಮ ಕರ್ನಾಟಕದವರು ಅಥವಾ ಬೇರೆ ಕಡೆಯಿಂದ ವಲಸೆ ಬಂದವರು ಏನಾದ್ರು ಅಂತ? ಇಲ್ಲ ಮೂಲ ಗೊತ್ತಾಗಿಲ್ಲ. ಅಷ್ಟಲ್ಲಿ ಅವರು ನಮ್ದು ಈ ತರ ವಿಡಿಯೋ ತೆಗಿಯೋ ರೈಟ್ಸ್ ನಿಮ್ಗಿಲ್ಲ, ದಯವಿಟ್ಟು ವಿಡಿಯೋ ಸ್ಟಾಪ್ ಮಾಡಿ ನೀವು ಅಂದ್ಬಿಟ್ಟು ಅವರು ನಮ್ಮ ಮೇಲೆ ಸ್ವಲ್ಪ ಜಗಳ ಮಾಡಿದ್ರು. ಸೊ ಹಂಗಾಗಿ ನಾವು ಮತ್ತೆ ಇನ್ನು ಅವ್ರ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ರು ಬನ್ನಿ ಅಂತ. ಸೊ ಹಂಗಾಗಿ ಇರೋದೊಂದು ಎವಿಡೆನ್ಸ್ ನಮ್ಮ ಹತ್ರ ಇರೋ ಎವಿಡೆನ್ಸ್ ಅವ್ರು ಬಂದು ಡಿಲೀಟ್ ಮಾಡ್ತಿದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿಂದ ಮೂವ್ ಮಾಡಿ ಸ್ಟೇಷನ್ಗೆ ಒಂದು ಕಾಲ್ ಮಾಡಿ ಹೇಳಿದ್ವಿ, ಮತಾಂತರ ಅಂತ ನಡೀತಿದೆ, ಒಂದ್ಸಲ ಹೋಗಿ ನೋಡಿ ಅಂತ ಹೇಳಿದ್ವಿ. ಖಂಡಿತವಾಗಿ ನನ್ನ ಜೊತೆ ಇನ್ನೊಬ್ರು ಅಲ್ಲಿ ಪ್ರತ್ಯಕ್ಷದರ್ಶಿ ಇದ್ರು, ಸಂತೋಷ್ ಅಂತ. ನೀವು ಅವ್ರ ಹತ್ರ ಮಾತಾಡ್ತೀನಿ ಅಂದ್ರೆ ಖಂಡಿತ ನಾನು ಅವ್ರಿಗೆ ಕೊಡ್ತೀನಿ. ಇದಾರೆ, ಮಾತಾಡ್ಸಬಹುದಾ? ಮಾತಾಡ್ಸ್ಬೋದು. ಎಸ್ ಕೊಡಿ, ಸಂತೋಷ್ ಅವರಿಗೆ ಕೊಡಿ. ಜೈ ಶ್ರೀರಾಮ್, ನನ್ನ ಹೆಸರು ಸಂತೋಷ್ ಕರ್ತಾಳ ಅಂತ, ನಾನು ವಿಡಿಯೋ ಮಾಡಿದ್ದು ನಾನೇ. ಸರ್ ನಮಸ್ತೆ ಸಂತೋಷ್ ಅವರನ್ನ ನೋಡಿದ್ವಿ ದೃಶ್ಯಾವಳಿಗಳಲ್ಲಿ, ನೀವಿಬ್ರು ಮಾತಾಡ್ತಿದ್ರು ನೋಡ್ತಾ ಇದ್ರೆ ಅವರು ತುಂಬಾ ನಿಮ್ಮನ್ನ ಮನಸ್ಸನ್ನ ಪುಸಲಾಯಿಸಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ನೀವು ಅವ್ರನ್ನೇ ಸರಿಯಾಗಿ ಒಂದು ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟಿದ್ರಿ. ಏನ್ ಹೇಳ್ತೀರಿ ಅಂತ ಅವ್ರ ಬಗ್ಗೆ?
ನಿಜವಾಗ್ಲೂ ಇದೊಂಥರ ನಮ್ಮ ಸಮಾಜಕ್ಕೆ ದೊಡ್ಡ ಪಿಡುಗು. ಈಗ ಸ್ಟಾಲಿನ್ ಮಗ ಏನ್ ಹೇಳ್ದ ಅವತ್ತು ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಏನು ಕುಷ್ಠರೋಗ ಅದು ಇದು ಅನ್ಕೊಂಡು, ನಾನ್ ಹೇಳ್ತೀನಿ ಕ್ರಿಶ್ಚಿಯನ್ ಧರ್ಮ ಅಂತ ಅನ್ನೋದು ಒಂಥರ ಇದು ಕುಷ್ಠರೋಗಕ್ಕಿಂತ ಜಾಸ್ತಿ ಅಂಟ್ಕೊಬಿಡೈತೆ ಆಕ್ಚುಲಿ. ಇದು ಪಾಪ ಬಡವರು ಬಗ್ರು ಗಾರ್ಮೆಂಟ್ಸ್ ಹೋಗ ಬೆಳಿಗ್ಗೆ ಎದ್ದು ಗಾರ್ಮೆಂಟ್ಸ್ ಹೋಗ್ತಾರೆ ಮಹಿಳೆಯರ ಮೇಲೆ ಈ ತರ ಕೊಡೋದು, ಇವ್ರಿಗೆ ಕೂಲಿ ಕೆಲಸದ ಬೆಳಿಗ್ಗೆ ಹೋಗ್ತಾ ಇರ್ತಾರೆ, ಅವ್ರಿಗೆ ವಿಸಿಟಿಂಗ್ ಕಾರ್ಡ್ ಕೊಡೋದು. ಪಾಪ ಅವ್ರಿಗೆ ಏನ್ ಗೊತ್ತಾಗುತ್ತೆ, ನಾನೇ ವಿದ್ಯಾವಂತ ಆಗಿಟ್ಕೊಂಡು ಸ್ಕ್ಯಾನ್ ಮಾಡಿ ಅದ್ರ ಒಳಗಡೆ ಡೀಪ್ ಆಗಿ ಇಳಿದಾದ್ಮೇಲೆ ಗೊತ್ತಾಗೈತೆ ಅಂತ ಅಂದ್ರೆ, ಮುಂಚೆ ನೋಡಿ 5 ಕೆಜಿ ಅಕ್ಕಿ ಗುಡಿಸಿಗೆ ಕೊಡೋರು, ಬೈಬಲ್ ಪುಸ್ತಕ ಕೊಡೋರು, ಸಿಲ್ಬೆಗಳು ಕೊಡೋರು, ಇದ್ರ ಮುಖಾಂತರ ಮತಾಂತರ ಮಾಡ್ಕೊಬೋರು, ಒಂದು ಹೆಲ್ತ್ ಕ್ಯಾಂಪ್ ಹಾಕೋದು ಮತಾಂತರ ಮಾಡ್ಕೊಬೋರು. ಅಂದ್ರೆ ಆ ರೀತಿ ಕೊಟ್ರೆ ಜನಕ್ಕೆ ಅದು ಬೇರೆಯವ್ರಿಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಈಗ ಏನ್ ಮಾಡಿದ್ದಾರೆ ಅಂದ್ರೆ ಸ್ಕ್ಯಾನ್ ಮುಖಾಂತರ ನೀವು ಓದ್ಕೊಳ್ಳಿ, ಮನೇಲಿ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ತರ ಮಾಡ್ತಾ ಇದ್ದಾರೆ ಅವರು. ಆತರ ಆಗಿದೆ. ಈಗ ಯಾವಾಗ ಹಿಂದೂ ಸಂಘಟನೆ ತುಂಬಾ ಸ್ಟ್ರಿಕ್ಟ್ ಆದೋ, ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸೋ ಶುರುವಾದೋ, ಅವಾಗ ಈ ಅಡ್ಡದಾರಿ ಹಿಡ್ಕೊಂಡ್ಬಿಟ್ಟಾರೆ ಅಡ್ಕರ್ತಿಗಳು. ನಿಜವಾಗ್ಲೂ ಇಂಥ ಸಮಾಜ ನೋಡಿ, ಅವ್ರಿಗೆ ಏಸು ಅಂತ ಅನ್ನೋದು ಎಲ್ಲಾರ್ಗೂ ಇದು ಧರ್ಮದಲ್ಲಿ ಇದ್ದೇ ಇರ್ತದೆ ಆಕ್ಚುಲಿ. ಏಸು ಈ ತರ ಬೀದಿಲಿ ನಿಂತ್ಕೊಂಡು ಅಡ್ನಾಡಿ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಯಾರು ಹೇಳಿಲ್ಲ ಆಕ್ಚುಲಿ. ಇವ್ರು ಯಾರು ಕ್ರಿಶ್ಚಿಯನ್ ಮತಾಂತರಿ ಜಿಹಾದಿಗಳವ್ರು ನೋಡಿ, ಇವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಅದು ಯಾವ್ದೋ ಫಾರಿನ್ ವೆಬ್ಸೈಟ್, ಅಲ್ಲಿಂದ ಇವ್ರಿಗೆಲ್ಲ ಹಣ ಬರ್ತಾ ಐತೆ. ಇದನ್ನ NIA ಮುಖಾಂತರ ಇವ್ರಿಗೆ ಒಂದು ಶಿಕ್ಷೆ ಆಗುತ್ತೆ, NIA ಮುಖಾಂತರ ತನಿಖೆ ನಡೆಸಿ ಎಷ್ಟು ಜನ ಇದಾರೆ ಎಲ್ಲಾರ್ಗೂ ಒಂದು ಕಠಿಣ ಕ್ರಮ ಆಗಬೇಕು ಅಂತ ಅವ್ನ ಕೇಳ್ಕೊಂಡು. ಇವ್ರ ಮೂಲ ಏನಾದ್ರೂ ನಿಮ್ಗೇನ್ ಮಾಹಿತಿ ಇದೆಯಾ, ಹೆಂಗೆ ಏನು ಯಾರ ಕಡೆಯಿಂದ ಬಂದವರು ಅಂತ? ಕನ್ನಡ ಬರೋದಿಲ್ಲ ಈ ಲೇಡಿಗೆ, ಇನ್ನೊಬ್ಳಿಗೆ ಅರ್ಧಂಬರ್ಧ ಕನ್ನಡ ಬರುತ್ತೆ. ಇವರು ತಮಿಳುನಾಡಿಂದ ಇಲ್ಲಿಗೆ ಮತಾಂತರ ಮಾಡ್ಲಿಕ್ಕೆ ಅಥವಾ ಬೇಗೂರು ಸುತ್ತಮುತ್ತ ಇರ್ತಕ್ಕಂಥ ಯಾರೋ ಪ್ರಚೋದನೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಬೇಗೂರು ಆಲ್ಮೋಸ್ಟ್ ಒಂದು 60% ಕನ್ವರ್ಟೆಡ್ ಆಗೋಗ್ಬಿಟ್ಟಿದೆ ತುಂಬಾ ಇದಾಗಿ. ಸೊ ಇದಾಗಿ ಈ ತರ ಅದನ್ನ ಮತಾಂತರನ ನಿಲ್ಸಕ್ಕೆ ಇವತ್ತು ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ ಅಂತ ಅನ್ಸುತ್ತೆ. ಇವತ್ತು ಉಡಾಸು ಉತ್ತರ ಕೊಡ್ತಾರೆ ಗೃಹ ಮಂತ್ರಿಗಳು, ಏನಾರು ಹೇಳಿದ್ರೆ ಕಂಪ್ಲೇಂಟ್ ಆಗಿಲ್ಲ ಇದು ಅಂತ ಅನ್ಬಿಟ್ಟು. ಮತಾಂತರ ನಿಷೇಧ ಆಗಿ 3 ವರ್ಷ ಆಗಿದೆ, ಇವ್ರು ಕತ್ತೆ ಕಾಯ್ತಾ ಇದಾರೆ ಇವರು. ಎಸ್ ಸಂತೋಷ್, ತುಂಬಾ ಧನ್ಯವಾದಗಳು ಸಂತೋಷ್, ತಮ್ಮೆಲ್ಲ ಒಂದು ಮಾಹಿತಿಗಾಗಿ. ಇಷ್ಟೆಲ್ಲ ಮತಾಂತರ ಬಗ್ಗೆ ಅಲ್ಲಿ ಏನ್ ನಡೀತು, ರಿಯಲ್ ಆಗಿರ್ತಕ್ಕಂತಹ ಒಂದು ಆ ರಿಯಲ್ ಫ್ಯಾಕ್ಟ್ ಅಂದ್ರೆ ದೃಶ್ಯಾವಳಿಗಳಲ್ಲಿ ನೋಡೋದಕ್ಕೂ ಮತ್ತು ನೀವು ಹೇಳೋದಕ್ಕೂ ಆ ಸಾಮ್ಯತೆ ಕೂಡ ಒಂದೇ ಆಗಿ ಕಂಡು ಬಂತು. ಸೊ ಹಾಗಾಗಿ ಏನೆಲ್ಲ ನಡೀತು ಎಂಬುದನ್ನು ನಮ್ಮ ವೀಕ್ಷಕರ ತೆರೆಯಲಿಕ್ಕೆ ನಾವು ನಿಮ್ಮನ್ನ ಸಂಪರ್ಕ ಮಾಡಿದೀವಿ. ತುಂಬಾ ಧನ್ಯವಾದಗಳು ಸಂತೋಷ್ ಹಾಗೂ ರಮ್ಯಾ ಅವರೇ. ಎಸ್ ವೀಕ್ಷಕರೇ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಮತಾಂತರ ಏನು ನಿಷೇಧ ಕಾಯ್ದೆ ಜಾರಿಗೆ ಇದ್ರೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ, ಅದು ನಿಮಗೆ ದೃಶ್ಯಾವಳಿಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಸ್ವತಃ ಈಗ ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ವಕ್ತಾರರಾದಂತಹ ಶ್ರೀ ಮೋಹನ್ ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವಿಶ್ವಾನಿ ಟಿವಿ ಜೊತೆಗೆ ಮಾತನಾಡಲಿಕ್ಕೆ. ನಾವು ನೇರವಾಗಿ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಗಿದ್ದೀರಿ? ಸರ್ ಚೆನ್ನಾಗಿದೆ, ಫೈನ್ ಸರ್. ಸರ್ ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಒಂದು ಇದ್ರೂ ಕೂಡ ಈ ರೀತಿಯಾಗಿ ಒಂದು ಬೇಗೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಏನ್ ಹೇಳ್ತಾರೆ ಸರ್, ಓವರ್ ಆಲ್ ಆಗಿ ಏನು ನಡೀತು, ಆಮೇಲೆ ಇದಕ್ಕೆ ಏನೆಲ್ಲ ಒಂದು ನೆಕ್ಸ್ಟ್ ಪ್ರೋಸೆಸ್, ನೆಕ್ಸ್ಟ್ ಸ್ಟೆಪ್ ಇನ್ನ ಏನ್ ತೆಗೆದುಕೊಳ್ತಾ ಇದ್ದೀರಿ ಒಂದು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ? ಸರ್, ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಈಗ ಬೇಗೂರು ಭಾಗಗಳಲ್ಲಿ ಈ ಹಿಂದಿನಿಂದಲೂ ಮತಾಂತರ ಚಟುವಟಿಕೆಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಆ ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಆನೇಕಲ್ ಭಾಗದಲ್ಲಿ ಮತಾಂತರ ಎಗ್ಗಿಲ್ಲದೆ ನಡೀತಾ ಇದೆ. ಅಲ್ಲಿ ಈ ಮನೆಗಳಲ್ಲಿ ಪ್ರಾರ್ಥನೆ ಮಾಡುವಂತದ್ದು, ಇಲ್ಲಿಗಲ್ ಚರ್ಚ್ ಅನ್ನು ನಿರ್ಮಾಣ ಮಾಡುವಂತದ್ದು, ಬಹಳಷ್ಟು ಚರ್ಚ್ಗಳನ್ನ ಇಲ್ಲಿಗಲ್ ಚರ್ಚ್ ಅನ್ನ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಬೆಂಗಳೂರು ಕರ್ನಾಟಕ ಉಚ್ಚ ನ್ಯಾಯಾಲಯ ಡೆಮಾಲಿಷ್ ಮಾಡಿಸಿದೆ. ಇವತ್ತು ಮುಂದಿನ ಹಂತವಾಗಿ ಈ ಕರ್ನಾಟಕದಲ್ಲಿ ಈ ತರ ಕಾಯ್ದೆ ಇರೋದ್ರಿಂದ, ಮತಾಂತರ ನಿಷೇಧ ಇರೋದ್ರಿಂದ ಈಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ವಾಮ ಮಾರ್ಗದಿಂದ ಡಿಜಿಟಲ್ ಮೂಲಕ ಮಾಡ್ತಾ ಇರುವಂತದ್ದು ಈಗ ಗಮನಕ್ಕೆ ಬರ್ತಾ ಇದೆ. ಇದು ಒಂದು ದೊಡ್ಡ ಒಂದು ಸಮಸ್ಯೆ ಇದೆ. ಹೀಗೆ ಇದ್ರ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ ನಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಇರುವಾಗ್ಲೂ ಸಹ ಈ ರೀತಿ ಮಾಡ್ತಾ ಇರೋದು ಗಂಭೀರ ಅಪರಾಧ ಅಂತಲ್ಲ, ಅದ್ರ ಅಡಿಯಲ್ಲಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತೇವೆ. ಎಸ್ ಥ್ಯಾಂಕ್ ಯು ಮನೋಹರ್ ಗೌಡ ಅವರೇ, ದೂರವಾಣಿ ಸಂಪರ್ಕ ಜೊತೆಗೆ ನಮ್ಮ ವಿಶ್ವಾನಿ ಟಿವಿ ಜೊತೆಗೆ ಮಾತನಾಡಲಿಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ಅದರಲ್ಲೂ ಕೂಡ ಒಂದು ಭರತಖಂಡ, ಭರತವರ್ಷ, ಜಂಬೂದ್ವೀಪ, ಹಿಂದೂ ರಾಷ್ಟ್ರ ಅಂದ್ರೂ ಕೂಡ ನಮ್ಮಲ್ಲಿ ಜಾತ್ಯತೀತ ಅಂದರೆ ವಸುದೈವ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗುವಂತಕ್ಕಂತಹ ಒಂದು ನೆಲೆಗಟ್ಟಿನ ಮೇಲೆ ನಾವು ಹೋಗಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ಧರ್ಮದಲ್ಲಿಯೂ ಕೂಡ ಮತಾಂತರ ಅಂತಕ್ಕಂಥದ್ದು ಯಾವೇ ಧರ್ಮದ ದಾರ್ಶನಿಕರು ಕೂಡ ಹೇಳಿಲ್ಲ. ಸೊ ಹಾಗಾದ್ರೆ ಇಲ್ಲೇನಂತಂದ್ರೆ ಇಲ್ಲಿ ಅಲ್ಪಮತಿಗಳೇನಿದ್ದಾರೆ ಅಂತಂದ್ರೆ ಧರ್ಮದ ಒಂದು ಪೂರ್ತಿ ವ್ಯಾಖ್ಯಾನವನ್ನು ತಿಳಿದುಕೊಳ್ಳದೆ ಆ ಧರ್ಮದ ಹೆಸರಿನಲ್ಲಿ ತಮ್ಮ ಒಂದು ಸ್ವಾರ್ಥ ನಿಷ್ಠೆಗೋಸ್ಕರವಾಗಿ ಆ ಧರ್ಮವನ್ನ ತಿರುಚುವುದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂತಹ ಮತಾಂತರವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಾಹಿತಿ ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರತಕ್ಕಂತಹ CM ಸಿದ್ದರಾಮಯ್ಯ ಅವರಿಗೆ ಇದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗತ್ತೆ. ಅದೇ ರೀತಿಯಾಗಿ ಗೃಹ ಸಚಿವರಾದಂತಹ G. ಪರಮೇಶ್ವರ್ ಮಾತನಾಡಬೇಕಾಗತ್ತೆ, DCM DK ಶಿವಕುಮಾರ್ ಅವರು ಮಾತನಾಡಬೇಕಾಗತ್ತೆ. ರಾಜ್ಯದ ಪರಿಸ್ಥಿತಿ ಎಲ್ಲಿ ಹೋಗ್ತಾ ಇದೆ, ಬೇರೆ ರಾಜ್ಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಬಂದು ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಮತಾಂತರ ಒಂದು ಕೆಲಸಕ್ಕೆ ಇಳಿತಾರಂತಂದ್ರೆ ಅದರಲ್ಲೂ ಕೂಡ ಹಗಲು ದೊರಡೆ ಸಮಾನ ಇದು.
ಅಂದ್ರೆ ಪುಸ್ತಕಗಳನ್ನ ನೇರವಾಗಿ ಕೊಟ್ಟರೆ ಎಲ್ಲಿ ನಾವು ಸಿಕ್ಕಾಕೊಳ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಡಿಜಿಟಲ್ ಮುಖಾಂತರವಾಗಿ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದರೂ ಕೂಡ, ಇದೇ ಕಾಂಗ್ರೆಸ್ನಲ್ಲಿ ತಂದರೂ ಕೂಡ ಇದೀಗ ಮತಾಂತರ ಒಂದು ಸ್ಪಷ್ಟವಾಗಿ ಆಗ್ತಾ ಇರತಕ್ಕಂಥದ್ದು ಬೇಗೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಬರೀ ಇದು ಒಂದು ಘಟನೆ ಮಾತ್ರ. ಈ ರೀತಿಯಾಗಿರ್ತಕ್ಕಂತಹ ತೆರೆ ಹಿಂದಿನ ಸಾಕಷ್ಟು ದೃಶ್ಯಾವಳಿಗಳು ಇನ್ನೂ ಕೂಡ ನಡೀತಾ ಇದೆ. ಇನ್ನು ಮೇಲೆ ಎಚ್ಚೆತ್ತುಕೊಳ್ಳದೆ ಇದ್ದಿದ್ರೆ ರಾಜ್ಯ ಸರ್ಕಾರಕ್ಕೆ ಮುಂದಿನ ನಿರ್ಮಾಣಗಳಲ್ಲಿ ಜನರೇ ಇದರ ಬಗ್ಗೆ ಒಂದು ತಕ್ಕವಾದಂತಹ ಉತ್ತರವನ್ನು ಕೊಡಬೇಕಾಗತ್ತೆ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಚಿವರು, ಶಾಸಕರುಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ಕೂಡಲೇ ಈ ಒಂದು ಮತಾಂತರ ನಿಷೇಧ ಕಾಯ್ದೆಗೆ ನೀವೇನು ಜಾರಿಗೆ ಮಾಡಿದ್ರಲ್ಲ ಇದಕ್ಕೆ ನೀವು ಕಂಕಣಬದ್ಧವಾಗಿ ಸ್ಪಷ್ಟವಾಗಿ ನಿಂತ್ಕೋಬೇಕಾಗತ್ತೆ, ದೃಢವಾಗಿ ನಿಂತ್ಕೋಬೇಕಾಗತ್ತೆ. ಅಂದಾಗ ಮಾತ್ರ ರಾಜ್ಯದ ಜನತೆ ನಿಮ್ಮ ಮೇಲೆ ಭರವಸೆ ನೀಡ್ತಾರೆ, ನಂಬಿಕೆ ನೀಡ್ತಾರೆ, ವಿಶ್ವಾಸವನ್ನು ಗಳಿಸ್ತಾರೆ. ಸೊ ಹಾಗಾಗಿ ಇದು ಇಲ್ಲಿಗೆ ಸ್ಟಾಪ್ ಆದರೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ. ಇಲ್ಲಾಂದ್ರೆ ನಿಮ್ಮ ವಿಶ್ವವಾಣಿ ಟಿವಿ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಧ್ವನಿಯನ್ನು ಎತ್ತುವ ಮುಖಾಂತರ ಇದರ ಪ್ರತಿಯೊಂದು ಮಾಹಿತಿಯನ್ನು ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಮಾಹಿತಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.